ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಮುಚ್ಚಿರಲಿಲ್ಲ ನಾವು, ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದರು. ಹಾಗಾದರೆ ಅನೇಕ BJP ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ BJP ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ACB ಇದೆ. ನಾನು ಎದುರಿದ್ದೀನ ಈಗ? ಕೇಳ್ರಿ, ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥವ್ನು ತೋರಿಸ್ಲಿ ನೋಡೋಣ. ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಸನ್ಮಾನ ಮಾಡ್ತೀನಿ, ಅವ್ರು ತೋರಿಸ್ಲಿ. ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಏನೂ ಮಾಡಿಲ್ಲ. ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ, ಎಲ್ಲಿ ಗ್ಯಾರಂಟಿ ಈ ತರ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನಿಮ್ಮ ಸಂದೇಶ ನೋಡಪ್ಪ, ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ನಾವು ನಿಮ್ಮೊಂದಿಗಿದ್ದೇವೆ ಅಂತ, ನಾವು ನಿಮ್ಮ ಪರ ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು. ಇಲ್ಲ, ನಾವೇನು ಹೇಳಿಲ್ಲ ಬರ್ರಿ ಅಂತ, ಅವರಾಗಿ ವಾಲಂಟಿಯರ್ ಆಗಿ ಬಂದಿದ್ದಾರೆ. ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡ್ತಾರೆ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಇದೆಯಲ್ಲ. ನಾವು 136 ಜನ ಗೆದ್ದಿರೋದು. BJP ಅವರು ಅಧಿಕಾರದಲ್ಲಿ ಗೆದ್ದದ್ದು ಎಷ್ಟು? ಅವರು 66 ಜನ. ಈಗ ಯಾವತ್ತಾರು ಓಲಿ 2008ರಲ್ಲಿ ಆಗ್ಬೋದು, 2018 ಮೆಜಾರಿಟಿ ಜನರಿಂದ ಮ್ಯಾಂಡೇಟ್ ತಗೊಂಡು ಗೆದ್ದಿದ್ದಾರ? ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ನಮಗೆ 136 ಜನ ಕೊಟ್ಟು ನಾವು 2013ರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ, 2018ರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಅವ್ರು ಯಾವಾಗ ಗೆದ್ದಿದ್ದಾರೆ? ಯಾವ್ಯಾವಾಗ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ನಾವು ತಪ್ಪೇ ಮಾಡಿಲ್ವಲ್ರಿ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ರು, ಯಾಕೆ ಸಿದ್ದರಾಮಯ್ಯ ಟಾರ್ಗೆಟ್ ಅಂತ? ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ನನ್ ಕಂಡ್ರೆ ಭಯ ಅವ್ರಿಗೆ.